ಎರಡನೇದ್ದು ಸಿವಿಲ್ ಬಗ್ಗೆ ಮಾತಾಡ್ತಾರೆ. ಎಷ್ಟು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿಬಿಲ್ ನೀವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ ಸಿಬಿಲ್ ಸ್ಕೋರ್ ಕಟ್ ಆಗ್ತದೆ ಅಂತ ಹೇಳಿ. ವೆರಿ ಸಿಂಪಲ್ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಹೌದಪ್ಪ, ನೀವು ಹೇಳ್ತೀರಲ್ಲ ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ತದೆ ಅಂತ ಹೇಳಿ. ಕಳೆದ 10 ವರ್ಷದಿಂದ ಕಟ್ಟಿದಾರಲ್ಲ, 10 ವರ್ಷದಿಂದ ಕಟ್ಟಿದಾರಲ್ಲ, ಜಾಸ್ತಿ ಆಗುತ್ತಾನೆ ಆಗಬೇಕಲ್ಲ, ತೋರ್ಸಂತ ಹೇಳಿ ಅವರಿಗೆ. ಸಿವಿಲ್ ಬರೀ ಕಡಿಮೆ ಆಗೋದಿಲ್ಲ, ಜಾಸ್ತಿನೂ ಆಗುತ್ತೆ. ಕರೆಕ್ಟ್ ಆಗಿ ನೀವು ತಿಂಗಳ ಕಟ್ತಾ ಹೋದ್ರೆ ಅಥವಾ ಎವ್ರಿ 3 ಮಂತ್ಸ್ ಕಟ್ತಾ ಹೋದ್ರೆ, ಬ್ಯಾಂಕಿಂಗ್ ನಿಯಮದ ಪ್ರಕಾರ ಕಟ್ತಾ ಹೋದ್ರೆ ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ತೋರ್ಸಂತ ಹೇಳಿ ಅವನಿಗೆ ಯಾವನು ಹೇಳ್ತಾ ಇದ್ದಾನಲ್ಲ ಫೋನಲ್ಲಿ ಕುತ್ಕೊಂಡು, ನಿಮ್ದು ಸಿವಿಲ್ ಸ್ಕೋರ್ ಕಟ್ ಆಗ್ತದ್ರಿ ಅಂತ ಹೇಳ್ತಾನಲ್ಲ, ಅವನಿಗೆ ಆ ಮುಟ್ಟಾಳ ಮೂರ್ಖ ಲೋಫರನ್ನು ಕೇಳಿ, ಮಗನೇ ಲೋಫರ್ ಬಾಯ್ಲಿ, ನಾನು 10 ವರ್ಷದಿಂದ ಕಟ್ಟಿದ್ದೇನೆ, 5 ವರ್ಷದಿಂದ ನಿರಂತರವಾಗಿ ಕಟ್ಟಿದ್ದೇನೆ, ವಾರ ಕಟ್ಟಿದ್ದೇನೆ, ಮಗನೇ ಲೋಫರ್ ತೋರ್ಸು, ಜಾಸ್ತಿ ಎಲ್ಲಿ ಆಯ್ತು ನಂದು ತೋರ್ಸು ಅಂತ. ಸಿವಿಲ್ ಬರೀ ಕಡಿಮೆ ಆಗುದಿಲ್ಲ, ಕಟ್ಟಿದ್ರೆ ಜಾಸ್ತಿ ಆಗುತ್ತೆ. ಏನು ಸಿವಿಲ್ ಅಂತ ಹೇಳಿದ್ರೆ, ಇದು ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್, ಅದು ಒಂದು ಕಂಪನಿ. ಸಿವಿಲ್ ಅಂತ ಹೇಳಿದ್ರೆ ಅದೊಂದು ಕಂಪನಿ, ಅಮೆರಿಕಾದ ಟ್ರಾನ್ಸ್ ಯೂನಿಯನ್ ಒಂದು ಮಲ್ಟಿನ್ಯಾಷನಲ್ ಕಂಪನಿ. ಬಹಳ ಅದ್ಭುತವಾಗಿ ಎಲ್ಲಾ ಬಿಸ್ನೆಸ್, ಎಲ್ಲಾ ವ್ಯಾಪಾರ ವಹಿವಾಟ ಎಲ್ಲದೂ ಕೂಡ ಅವರು ಇಡೀ ಜಗತ್ತಿನಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಅದೊಂದು ಮಲ್ಟಿನ್ಯಾಷನಲ್ ಕಂಪನಿ. ಇದರ ಪ್ರಕಾರ 700ರಿಂದ 900ವರೆಗೆ ಏನಾದರೂ ಸಿಬಿಲ್ ಸ್ಕೋರ್ ಇತ್ತಂತ ಹೇಳಿದ್ರೆ ತುಂಬಾ ಒಳ್ಳೆ ಸ್ಟ್ಯಾಂಡರ್ಡ್ ಸಿಬಿಲ್ ಸ್ಕೋರ್, ಯಾವುದೇ ಶ್ಯೂರಿಟಿ ಇಲ್ಲದೇನೆ ನಿಮಗೆ ಇಂಡಿಪೆಂಡೆಂಟ್ ಆಗಿ, ಯಾವುದೇ ಶ್ಯೂರಿಟಿ ಇಲ್ಲದೇನೆ ಅತಿ ಹೆಚ್ಚು ಲೋನ್ ಸಿಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಸಿಗುತ್ತೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಇವ್ರೇನ್ ಮಾಡಿದ್ರು, ವಾರ ಕಟ್ಟಿಸ್ಕೊಂಡ್ರಲ್ರಿ. ನಿಮಗೆ ನಿಮ್ಮ ಜೀವನದ ಸಂಘದ ಸದಸ್ಯರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ 20 ವಯಸ್ಸಿನಿಂದ 40 ವರ್ಷದ ತನಕ 50 ವರ್ಷದವರೆಗಿನವರಿಗೆ ಈ ರೇಂಜ್ ಏನಿದೆಯಲ್ಲ, ಎಸ್ಪೆಷಲಿ 20 to 40 ಇಯರ್ಸ್, ನಿಮ್ಮ ಜೀವನದ ದುಡಿಯುವಂತಹ ಯೌವನ ವಯಸ್ಸನ್ನೇ ಹಾಳು ಮಾಡ್ಕೊಂಡು ಬಿಟ್ರಲ್ಲ. ಇವರು ಸಿಬಿಲ್ ಸ್ಕೋರೇ ಕೊಟ್ಟಿಲ್ಲ ನಿಮಗೆ, ನಿಮ್ಮನ್ನ ಅಂಗವಿಕಲರನ್ನಾಗಿ ಮಾಡಿಬಿಟ್ರು, ಆರ್ಥಿಕ ಫಿನಾನ್ಷಿಯಲ್ ಹ್ಯಾಂಡಿಕ್ಯಾಪ್ ಮಾಡಿದ್ದಾರೆ. ನಿಮಗೆ ನೆನಪಿಟ್ಕೊಳ್ಳಿ, ನಿಮ್ಮ ಜೀವನದ ಅತ್ಯಮೂಲ್ಯ ವರ್ಷಗಳನ್ನ, ದುಡಿಯುವ ವರ್ಷಗಳನ್ನ ನಿಮ್ಮಿಂದ ಕಸ್ಕೊಂಡು ನಿಮಗೆ ಯಾವುದೇ ಐಡೆಂಟಿಟಿನೇ ಕೊಟ್ಟಿಲ್ಲ. ಸಿವಿಲ್ ಅಂತ ಹೇಳಿದ್ರೆ ಕ್ಷಮತೆ, ಯೋಗ್ಯತೆ, ಅಂದ್ರೆ ಇವನಿಗೆ ಸಾಲ ಮರುಪಾವತಿ ಮಾಡುವಂತ ಯೋಗ್ಯತೆಯ ಒಂದು ಐಡೆಂಟಿಟಿ, ಗುರುತು. ಆ ಗುರುತನ್ನೇ ನಿಮ್ಮಿಂದ ಕಸ್ಕೊಂಡು ಬಿಟ್ಟಿದ್ದಾರೆ. ಇದು ಆಗಿರುತ್ತೆ ತಪ್ಪು. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಸಿಬಿಲ್ ತೋರ್ಸಪ್ಪ, ನೀನು ತೋರ್ಸು, ನಾನು ಇಷ್ಟು ವರ್ಷ ಕಟ್ಟಿದ್ದೀನಿ, ವಾರ ಪ್ರಾಮಾಣಿಕವಾಗಿ ಕಟ್ಟಿದ್ದೀನಿ. ಬಹುಶಃ 10 ವರ್ಷದಿಂದ ನಿರಂತರವಾಗಿ ಪ್ರತಿ ವಾರ ಕಟ್ಟಿದಂತವ್ರು ಏನಿದ್ದಾರೆ ಅವರು ಜಗತ್ತಿನಲ್ಲಿ ಅತ್ಯಂತ ಪ್ರಾಮಾಣಿಕ ಗ್ರಾಹಕ. ಅಂಥವ್ರಿಗೆ ಇವ್ರು ಹೋಗಿ ಬೈತಾ ಇದ್ದಾರೆ, ಕಟ್ಟಕ್ಕಾಗಲ್ವಾ ಅಂತ ಹೇಳ್ಕೊಂಡು. ಅದಕ್ಕೆ ಅವ್ರು ಕೇಳಿ, ಇಷ್ಟು ದಿನ ಕಟ್ಟಿದ್ದು ಮೊದಲು ತೋರ್ಸಂತೇಳಿ. ಹಿಂಗಾಗಿ ಈ ಸುಳ್ಳನ್ನು ನಂಬಬೇಡಿ. ಒಂದು ವೇಳೆ ಏನಾದರೂ ನಿಮ್ಮ ಪರ್ಸನಲ್ ಅಕೌಂಟಿಗೆ ಏನಾದರೂ ಅಟ್ಯಾಚ್ ಮಾಡಿದರೆ ಬ್ಯಾಂಕ್ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಅದರ ಮಾಹಿತಿ ಕೊಡಿ, ನಾವು ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಯಾಕಂತ ಹೇಳಿದ್ರೆ ಇದು ವ್ಯವಹಾರ ನಡೆದಿದ್ದು ಗುಂಪಿನ ಮುಖಾಂತರ. ಇವರೇ ಹೇಳ್ತಾನೆ, ಗ್ರೂಪ್ ಇಂದ ಬಂದಿದ್ದು. ಗ್ರೂಪ್ ಇಂದ ಬಂದ್ರೆ ಪರ್ಸನಲ್ ಅಕೌಂಟಿಗೆ ಹೆಂಗೆ ಇವರು ಸಿವಿಲ್ಗೆ ಎಂಟ್ರಿ ಮಾಡ್ತಾರೆ? ಹಂಗೇನಾದ್ರೂ ಮಾಡಿದ್ರೆ ಆ ಬ್ಯಾಂಕಿನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ನಾವು, ಕ್ರಿಮಿನಲ್ ಮೊಕದ್ದಮೆ ಹಾಕಿ ಆ ಬ್ಯಾಂಕ್ ಮ್ಯಾನೇಜರ್ಗೂ ಕೂಡ ಜೈಲಿಗೆ ಕಳಿಸ್ತೀವಿ. ನೆನಪಿಟ್ಕೊಳ್ಳಿ. ಸುಮ್ಮನೆ ಸುಳ್ಳು ಅಡ್ಡದಾರಿ ತೋರ್ಸಕ್ ಹೋಗಬೇಡಿ. ಇನ್ನೊಂದು ಹೇಳ್ತಾ ಇದ್ದಾರೆ, ಬಹಳ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಕೇಳಿ. ಸ್ವಲ್ಪ ಲೇಟ್ ಆಗ್ತಾ ಇದೆ ಕಾಣ್ತದೆ, ಬಟ್ ಸ್ಟಿಲ್ ವೆರಿ ಶಾರ್ಟ್ ಆಗಿ ನಾನು ಹೇಳಿ ಮುಗಿಸ್ತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ಇದೆ ಇದು, ಎಲ್ಲ ಇದರಲ್ಲಿ ಕೇಳೋದು. ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾ ಇದಾರೆ ಎಲ್ಲರೂ. ಮೇಡಮ್ ಅವರೇ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ ನಮಗೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಐತೆ, ಬ್ಯಾಂಕ್ ಸ್ಟೇಟ್ಮೆಂಟ್. ಅವ್ರು ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ನೋಡ್ರಿ ಸೀದಾ ನೋಟ್ಬುಕ್ ತೋರಿಸ್ತಾರೆ, ನೋಟ್ಬುಕ್ ಹಿಡಿತಾರೆ. ಅವಾಗ ನನಗೆ ಈ ನೋಟ್ಬುಕ್ ಬೇಡ, ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟೇ ಬೇಕು ಅಂದಾಗ ಇವ್ರು ಏನ್ ಹೇಳ್ತಾರೆ, ಹಾಗಿದ್ರೆ ಬ್ಯಾಂಕಿಗೆ ಹೋಗಿ ತಗೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾಗಿತ್ತು, ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ಕೊಡುವಂತ ಕೆಲಸ ಇದೇ SKDRDP. ಅದಕ್ಕೇನೆ BC ಏಜೆಂಟ್ ಅನ್ನೋದು. BC ಏಜೆಂಟ್ ಕೆಲಸ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ. RBI ಗೈಡ್ಲೈನ್ಸ್ ಪ್ರಕಾರ, ಮಾಸ್ಟರ್ ಸರ್ಕ್ಯುಲರ್ ಇರುವಂತಹ RBI ಗೈಡ್ಲೈನ್ಸ್ ಪ್ರಕಾರ ಏನ್ ಹೇಳ್ತದೆ, BC ಏಜೆಂಟ್ಗಳು ಏನೇನು ಕೆಲಸ ಮಾಡಬೇಕು. ಫಸ್ಟ್ ಅಕೌಂಟ್ ಓಪನ್ ಮಾಡಿಸ್ಕೊಡ್ಬೇಕು, ಸಂಘದವರಿಗೆ ಅಥವಾ ಇಂಡಿವಿಜುವಲ್ಗಳಿಗೆ ಅಕೌಂಟ್ ಓಪನ್ ಮಾಡಿಸ್ಕೊಡ್ಬೇಕು, ಒಂದನೇದ್ದು. ಎರಡನೇದ್ದು ಅವ್ರಿಗೆ ಪಾಸ್ಬುಕ್ ಕೊಡಬೇಕು, ಬ್ಯಾಂಕಿನ ಪಾಸ್ಬುಕ್ಕೇ ಕೊಡಬೇಕು. ಮೂರನೇದು ಬ್ಯಾಂಕಿನ ಸ್ಟೇಟ್ಮೆಂಟ್ ತಂದು ಕೊಡಬೇಕು, ಅವ್ರ ಮನೆಗೆ ತಂದು ಕೊಡಬೇಕು ಅವರಿಗೆ. ಅಥವಾ ಗ್ರಾಮದಲ್ಲಿ ಒಂದು ಪಾಯಿಂಟ್ ಇರ್ತದಲ್ಲ, ಆ ಪಾಯಿಂಟಿಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ತಂದು ಕೊಡಬೇಕು. ಇವ್ರದ್ದು ಈ ಎಣ್ಣೆ ಚೀಟಿ, ಸೋಡಾ ಚೀಟಿ ಅಲ್ಲ, SKDRDP ಸೋಡಾ ಚೀಟಿ ಅವು ಅಲ್ಲ.
ಬ್ಯಾಂಕಿನ ಸ್ಟೇಟ್ಮೆಂಟೇ ತಂದು ಕೊಡ್ಬೇಕು ಅನ್ನೋದು BC ಏಜೆಂಟ್. ಇವ್ರು ಹೇಳ್ತಾರಲ್ಲ BC ಟ್ರಸ್ಟ್, BC ಏಜೆಂಟು, BC ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಥವಾ BF ಬಿಸ್ನೆಸ್ ಫೆಸಿಲಿಟೇಟರ್ಸ್ ಕೆಲಸನೇ ಇವು. ಸ್ಟೇಟ್ಮೆಂಟ್ ತಂದು ಕೊಡೋದೇ ಕೆಲಸ. ಆ ನಂತರ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಮಾಡಿಸ್ಬೇಕು, ಅದು ಕೂಡ ಅವ್ರ ಕೆಲಸ. ಅದನ್ನ ಹೇಳಬೇಕು ಅವರಿಗೆ, ಅದರ ಬಗ್ಗೆ ನಾಲೆಜ್ ಕೊಡಬೇಕು. ಅವ್ರು ಮಾಡ್ತಾ ಇಲ್ಲ. ATM ಕಾರ್ಡ್ಗಳನ್ನು ಕೊಡಬೇಕು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡಿಸಬೇಕು. ಇವರು ಯಾರಿಗೂ ಕೂಡ ಕ್ರೆಡಿಟ್ ಕಾರ್ಡ್ ಕೊಡಿಸಿಲ್ಲ ರೀ ಬ್ಯಾಂಕಿಂದ, ಯಾರಿಗೂ ಕೊಡಿಸಿಲ್ಲ. ಕ್ರೆಡಿಟ್ ಕಾರ್ಡ್ ಯಾರಿಗೂ ಕೊಡಿಸೇ ಇಲ್ಲ ಇವರು. ಕೇಳಿ ನೀವು ಒಬ್ಬರಿಗಾದ್ರೂ ಕ್ರೆಡಿಟ್ ಕಾರ್ಡ್ ಕೊಡಿಸಿದ್ರೇನೋ ಅಂತ ಹೇಳ್ಕೊಂಡು. ಕೊಡಿಸೋದಿಲ್ಲ ಅವರು. ಕೊಡಿಸಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಅಥವಾ ATM ಯೂಸ್ ಮಾಡಿದ್ರೆ ಕ್ಯಾಶ್ ಕೊಟ್ರಿಗೆ ಆಗೋದಿಲ್ಲ. ಇವ್ರು ಹೇಳ್ತಾರಲ್ಲ ನಿಂದು ಸಿವಿಲ್ ಕಡಿಮೆ ಆಗ್ತದೆ. ಕ್ಯಾಶ್ ಕೊಟ್ರೆ ಹೆಂಗ್ರಿ ಎಂಟ್ರಿ ಆಗ್ತದೆ? ಅಷ್ಟು ನಾಲೆಜ್ ಇಲ್ವಾ? ಕ್ಯಾಶ್ ಕೊಟ್ರೆ ಹೆಂಗಿ ಎಲ್ಲಿ ಎಂಟ್ರಿ ಆಗ್ತದೆ? ಅದು ಯಾರಿಗಾದ್ರೂ ಗೊತ್ತಾ? ನೀವು ಕೊಟ್ಟಂತ ದುಡ್ಡು ಯಾವ ಅಕೌಂಟಿಗೆ ಹೋಗಿದೆ ಅಂತ ಹೇಳಿ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಯಾರಿಗೂ. ಇವು BC ಏಜೆಂಟ್ ಮಾಡಬೇಕಾಗಿರ್ತಕ್ಕಂತಹ ಪ್ರಮುಖ, ಇನ್ನೂ ಸಾಕಷ್ಟಿದೆ, ದೊಡ್ಡ ಲಿಸ್ಟ್ ಇದೆ. ಟೈಮ್ ಸಾಕಾಗೋದಿಲ್ಲ, ಬೇರೆ ಸೆಷನ್ ಅಲ್ಲಿ ಹೇಳ್ತೀನಿ. ಅಕೌಂಟ್ ಓಪನ್ ಮಾಡಿಸೋದು, ಪಾಸ್ಬುಕ್ ಕೊಡಿಸೋದು, ಸ್ಟೇಟ್ಮೆಂಟ್ ಕೊಡಿಸೋದು, ಸಿಬಿಲ್, ATM ಮತ್ತೆ ಕ್ರೆಡಿಟ್ ಕಾರ್ಡ್ ಕೊಡಿಸೋದು, ಇದು ಮಾಡಬೇಕಾದಂತು. ಯಾವುದನ್ನ ಮಾಡಬಾರದು, ಇವ್ರು ಇದನ್ನ ಯಾವುದು ಮಾಡಲ್ಲ. ಇವರು ಮಾಡಿದ್ರಾ? ಇಲ್ಲ. ಇವ್ರು ಹೇಳ್ತಾರೆ ನಮ್ಮ BC ಟ್ರಸ್ಟ್ ಮಾಡಬೇಕಾಗಿರೋ ಕೆಲಸನೇ ಇದು. ಆದರೆ ಯಾವ್ದನ್ನ ಮಾಡಬಾರದು ಅಂತ ಹೇಳಿದ್ರೆ, ಕಲೆಕ್ಷನ್ ಇವರೇ ಹೋಗಿ ಕಲೆಕ್ಷನ್ ಮಾಡುವಂಗಿಲ್ಲ, ಮನೆಗೆ ಹೋಗಿ ಕಲೆಕ್ಷನ್ ಮಾಡುವಂಗಿಲ್ಲ. ಆನಂತರ ಸೇವಿಂಗ್ ಉಳಿತಾಯ ಹಣ ಇವರಾಗೆ ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ಳೋದಿಲ್ಲ, ಅವರ ಅಧಿಕಾರ ಇಲ್ಲವೇ ಇಲ್ಲ. ಆದರೆ ಪ್ರತಿಯೊಬ್ಬರ ಕಡೆ ಇಂತ್ರನೂ ಕೂಡ 10 ರೂಪಾಯಿ 20 ರೂಪಾಯಿ ಕಳೆದ 15-16 ವರ್ಷದಿಂದ ಉಳಿತಾಯ ಹಣ 15-16 ಅಷ್ಟೇ ಅಲ್ಲ, 1996 ಇಂದ 28 ವರ್ಷ ಆಯ್ತು, 28-29 ವರ್ಷ ಆಯ್ತು. ಉಳಿತಾಯ ಹಣ ಕಾನೂನು ಬಾಹಿರ, ಅದನ್ನ ಮಾಡ್ತಾ ಇದ್ದಾರೆ ಅವರು. ಆನಂತರ ವಾರ ಕಲೆಕ್ಟ್ ಮಾಡಲೇಬಾರದು ಅಂತ ಹೇಳ್ತಾರೆ, ವಾರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವ್ದು ಮಾಡಬಾರದು ಅಂತ ಹೇಳ್ತಾರೆ ಅದನ್ನೇ RBI ಏನು ಮಾಡಬಾರದು BC ಟ್ರಸ್ಟ್ ಏಜೆಂಟ್ನವರು ಅದನ್ನೇ ಮಾಡ್ತಾ ಇದ್ದಾರೆ ಅವರು. ಆನಂತರ ಪ್ರಾಡಕ್ಟ್ಗಳನ್ನ, ಫಾರ್ ಎಕ್ಸಾಂಪಲ್, ಅದನ್ನ ಇಟ್ಕೊಂಡು ನೀವು ಏನೇನೋ ಪ್ರಾಡಕ್ಟ್ ಮಾರೋದು, ಅದನ್ನ ಮಾಡಿದೆ. LIC ನೋಡಿ 20 ಲಕ್ಷದವರೆಗೆ ನಿಮಗೆ ಯಾವ ಶ್ಯೂರಿಟಿನೇ ಇಲ್ಲ, ಇವ್ರು ಮಾಡ್ಕೊತಾ ಇದ್ದಾರೆ. ಇವೆಲ್ಲ ಪ್ರೊಡಕ್ಟಿವ್. ಒಂದು ತಿಳ್ಕೊಳ್ಳಿ, ಈ PRK LIC ಅವಶ್ಯಕತೆನೇ ಇಲ್ಲ. ಯಾಕೆ ಹೇಳಿ? ಮೈಕ್ರೋ ಬಚತ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಯಾಕೆ ಹೇಳಿ? ಏನು ಉಳಿತಾಯ ಹಣ ಮೊದಲೇ ಕಟ್ಬಿಟ್ಟಿದ್ದೀರಿ ನೀವು. ಎರಡೆರಡು ಉಳಿತಾಯ ಯಾಕೆ ತಗೋತಾ ಇದ್ದಾರೆ ಅವರು? ಪ್ರತಿ ವಾರ ತಗೊಂಡಿದಾರಲ್ಲ ನಿಮ್ಮ ಹತ್ರ, ಅದೇ ಬಜೆಟ್, ಅದೇ ಉಳಿತಾಯ ಹಣ. ಆ ಉಳಿತಾಯದ ಹಣನೇ ಮೇಲೇನೆ ಲೋನ್ ಕೊಡಬೇಕಾಗಿತ್ತು ಅವರು. ಉಳಿಕಿದ್ದು ಇದೇನಿದಾವಲ್ಲ ಇವೆಲ್ಲ ದಲಾಲಿ ದಂಧೆ. ಇವರು ನಿಮ್ಮನ್ನ ಗಿರಾಕಿ, ಈ ಎಂಟೈರ್ ಇವೇನ ಸಂಘ ಹೇಳಿದ್ನಲ್ಲ, ಇವೆಲ್ಲ ಇದೊಂದು ಮಾರ್ಕೆಟ್ ತರ ಮಾಡಿದ್ದಾರೆ. ನಿಮ್ಮನ್ನ ಗಿರಾಕಿಗಳ ತರ ಯೂಸ್ ಮಾಡ್ತಾ ಇದ್ದಾರೆ. ಮಾರುಕಟ್ಟೆ ಸಂತೆಗೆ ಗಿರಾಕಿಗಳು ಹೋದಾಗ ಅವ್ರಿಗೊಂದು ಆಪ್ಷನ್ ಇರ್ತದೆ, ಒಳ್ಳೇದಿದ್ರೆ ತಗೋಬಹುದು, ಕೆಟ್ಟದಿದ್ರೆ ಬೇಡ ಅಂತ ಹೇಳ್ಬೋದು. ರೇಟ್ ಜಾಸ್ತಿ ಇದ್ರೆ ಬೇಡಪ್ಪ ಅಂತ ಹೇಳ್ತಾರೆ. ಆದ್ರೆ ನಿಮ್ಮನ್ನ ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕು ಅನ್ನುವಂತಹ ಗಿರಾಕಿಗಳನ್ನ ನಿಮ್ಮನ್ನ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕಿಗೆ ಹೋಗಿ ಅಂತ ಇದ್ದಾರೆ, ಹೋಗಿ ಸ್ಟೇಟ್ಮೆಂಟ್ ತಗೊಳ್ಬಿಡ್ರಿ ಅಂತ ಹೇಳಿ, ಅದಕ್ಕೆ ನಾನು ಈ ಪಾಯಿಂಟ್ಸ್ ಅನ್ನು ಹೇಳಿದೆ. ಆನಂತರ ಈ ಏನು ಈ ಸೇವಿಂಗ್ಸು ಅದನ್ನ ಕಲೆಕ್ಟ್ ಮಾಡಬಾರದು ಅಂತದೆ. ಇದನ್ನ ಯಾವುದನ್ನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ BC ಏಜೆಂಟ್ಗಳು, ಅದನ್ನೇ ಮಾಡ್ತಾ ಇದ್ದಾರೆ. ಯಾವ್ದು ಮಾಡಬೇಕು ಅದನ್ನ ಮಾಡ್ತಾನೆ ಇಲ್ಲ. ಆ ನಂತರ ಇನ್ನೂ ಇಂಪಾರ್ಟೆಂಟ್ ಒಂದು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಈ BC ಏಜೆಂಟ್ಗಳಿಗೆ ಇದು ಎಲ್ಲ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಇದನ್ನ ಓಪನ್ ಮಾಡ, ಸೆಕೆಂಡ್ ಡಾಕ್ಯುಮೆಂಟ್. ಇವ್ರ ವೆಬ್ಸೈಟ್ ಅಲ್ಲೇ ಬರ್ಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಇದಕ್ಕೆ ಕಮಿಷನ್ ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿ. ಕಮಿಷನ್ ಹಣ ಯಾರು ಕೊಡ್ತಾರೆ? ಈ BC ಏಜೆಂಟ್ಗಳು. ನಿಮಗೆ ಈ SKDRDPದವರು ದುಡ್ಡು ವಸೂಲಿ ಮಾಡ್ತಾರೆ 5%. ಆಕ್ಚುಲಿ ನಿಮ್ಮ ಕಡೆ ಅಂತ ವಸೂಲಿ ಮಾಡುವಂಗಿಲ್ಲ, ಅದನ್ನ ನಿಮ್ಮ ಮೇಲೆ ಹಾಕುವಂಗಿಲ್ಲ. ಅದನ್ನ ಬ್ಯಾಂಕ್ನವ್ರು ಕೊಡ್ಬೇಕು ಅವರಿಗೆ. ಇದು ಅವ್ರ ವೆಬ್ಸೈಟ್ ಅಲ್ಲೇ ಹಾಕೊಂಡಿದ್ದಾರೆ. ವೆಬ್ಸೈಟ್ ನಲ್ಲಿ ಕರೆಕ್ಟ್ ಆಗಿ ಹಾಕೋತಾರೆ ಅವ್ರು. ಯಾಕೆ ಹೇಳಿ? ಬ್ಯಾಂಕ್ಗಳ ನೋಡ್ತಾರೆ, ಅಧಿಕಾರಿಗಳು ನೋಡ್ತಾರೆ, ಪ್ರಜ್ಞಾವಂತರು ನೋಡ್ತಾರೆ ವೆಬ್ಸೈಟ್ಗಳನ್ನ. ಪಾಪ ಕೂಲಿ ನಾಲಿ ಮಾಡೋರು ವೆಬ್ಸೈಟ್ ನೋಡಕ್ಕಾಗ್ತದ? ಅದಕ್ಕೆ ಇವರು ಏನ್ ಹಾಕೊಂಡಿದ್ದಾರೆ ಅದರದೇ ಸ್ಕ್ರೀನ್ ಶಾಟ್ ಇದು, ನೀವು ಕೂಡ ನೋಡಬಹುದು. ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್. The rate of interest of the loan availed by the members of SHG through bank OD/CC loan is 13.5%. ಅಂದ್ರೆ ದಕ್ಷಿಣ 13.5% ಅಂತ ಹೇಳ್ತಾರೆ ಇವರು.
ಆಕ್ಚುಲಿ ಇರೋದು 8ರಿಂದ 9%. 5% ಆ್ಯಡ್ ಮಾಡಿದರೆ 13% ಬರ್ತದೆ, 13%. ಇವ್ರು ಯಾಕೆ ಆ್ಯಡ್ ಮಾಡ್ತಾ ಇದ್ದಾರೆ ಅದನ್ನ? ಬ್ಯಾಂಕ್ ಇದ್ರೆ ತಗೋಬೇಕಲ್ಲ. ಆಲ್ ದ ಅದರ್ ಡಿಸ್ಟ್ರಿಕ್ಟ್ ಎಕ್ಸೆಪ್ಟ್ ಬೆಳಗಾಂ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಲೈನ್ ಇದು ನೋಡಿ. ದಿಸ್ ರೇಟ್ ಇನ್ಕ್ಲೂಡ್ಸ್ ದ ಬ್ಯಾಂಕ್ ಇಂಟ್ರೆಸ್ಟ್ ಪ್ಲಸ್ BC ಸರ್ವಿಸ್ ಚಾರ್ಜಸ್. ನಿಮ್ಗೆ ಹೇಳ್ತಾರಲ್ಲ ಸೇವಾ ಶುಲ್ಕ ಅಂತ ಬರೆದಿದೆಯಲ್ಲ. BC ಸರ್ವಿಸ್ ಚಾರ್ಜಸ್ ಪೇಬಲ್ ಬೈ ದ ಬ್ಯಾಂಕ್ ಟು ದ SKDRDP. ಕರೆಕ್ಟ್. ಅದು ಬ್ಯಾಂಕಿನಿಂದ SKDRDP ಕೊಡಬೇಕದು, ಗೊತ್ತಾಯ್ತಾ? ಬ್ಯಾಂಕ್ನವರು ಈ ದಲಾಲಿ ಕಮಿಷನ್ ಏಜೆಂಟ್ ಧರ್ಮಸ್ಥಳ SKDRDP ಕಮಿಷನ್ ಏಜೆಂಟ್ಗೆ ಬ್ಯಾಂಕ್ನವ್ರು ಕೊಡಬೇಕು. ನಿಮ್ಮ ಮೇಲೆ ಯಾಕೆ ಹಾಕ್ತಾ ಇದ್ದಾರೆ ಅದನ್ನ? ಇಲ್ಲಿ ನಿಮ್ಮ ಕಡೆನೂ ಕಮಿಷನ್ ತಗೊಳ್ಳೋದು, ಬ್ಯಾಂಕಿನ ಕಡೆ ಅಂತಾನು ಕಮಿಷನ್ ತಗೊಳ್ಳೋದು. ಆದರೆ ಅವ್ರ ಕೆಲಸ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋದು, ಪಾಸ್ಬುಕ್ ಕೊಡೋದು, ಅದೇನು ಮಾಡ್ತಾನೆ ಇಲ್ಲ. ಇದು ಗೋಲ್ಮಾಲ್, ಅತಿ ದೊಡ್ಡ ಗೋಲ್ಮಾಲ್. ಇದು ನಿಮಗೆ ಬರ್ತಾರಲ್ಲ ಟ್ಯಾಗ್ ಹಾಕೊಂಡು, ಅಥವಾ ಮೇಡಮ್ ಅವ್ರು ಬರ್ತಾರಲ್ಲ, ಅವ್ರು ಕೇಳ್ರಿ ಇದನ್ನ ಯಾಕೆ ಕಲೆಕ್ಟ್ ಮಾಡ್ಕೊಳ್ತೀರಿ ಅಂತ ಹೇಳಿ. ಅದಕ್ಕೆ ನಾವು ಹೇಳೋದು ಬ್ಯಾಂಕಿಗೆ ಒಂದ್ಸರಿ ಹೋಗ್ಬರ್ರಿ, ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿ, ಅವಾಗ ಗೊತ್ತಾಗುತ್ತೆ ಇವ್ರ ಬಂಡವಾಳ. ಆನಂತರ ಈ PRK ಬಗ್ಗೆ ಅದು ಕೂಡ ಚರ್ಚೆಗೆ ಬರ್ತಾ ಇದೆ. PRK ಬಾಂಡು ಮೈಕ್ರೋ ಬಚತ್ ಆಗಲಿ ಅಥವಾ ಯಾವುದೇ ಇನ್ಶೂರೆನ್ಸ್ ಪಾಲಿಸಿ ಆಗಲಿ, ನೀವು ದುಡ್ಡು ಕಟ್ಟಿರ್ತೀರಿ 1 ಲಕ್ಷ ತನಕ, 80,000 ತನಕ, ಅದನ್ನ ಪಾಲಿಸಿ ಸರೆಂಡರ್ ಮಾಡೋದು ಅಂತ ಹೇಳ್ತಾರೆ. ಅದನ್ನ ಬ್ಯಾಂಕಿಗೆ ಹೋಗಿ ನೀವು ಕಟ್ಟಿದಂತಹ ಪಾಲಿಸಿ ಏನಿರ್ತದಲ್ಲ, 4 ವರ್ಷ 5 ವರ್ಷ ಅಥವಾ 4 ವರ್ಷಕ್ಕೇನೆ 1 ಲಕ್ಷದ ತನಕ ಅಥವಾ 80,000 50,000 ತನಕ ನೀವು ಕಟ್ಟಿದ್ರೆ 50% ಇಂದ 80% ವರೆಗೆ ಬ್ಯಾಂಕಿನವರು ಆ ಬಾಂಡ್ ಮೇಲೆನೆ ನಿಮಗೆ ಲೋನ್ ಕೊಡ್ತಾರೆ. ಎನಿ ಬ್ಯಾಂಕ್, ನೀವು ಕಟ್ಟಿದ್ದನ್ನ ನೀವು ಯಾವುದೇ ಬ್ಯಾಂಕಿಗೆ ತಗೊಂಡು ಹೋಗ್ರಿ. ಆದರೆ SKDRDP ಅಂತ ಜನರೇಟ್ ಆದಂತಹ ಯಾವುದೇ ಬಾಂಡ್ಗಳನ್ನ ಯಾವುದೇ ಬ್ಯಾಂಕ್ನವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ನಾವು ಕೇಳಿದೀವಿ ಇದನ್ನ, ಸುಮಾರು ಜನ ಹೋಗಿ ಕೇಳಿದ್ದಾರೆ. ನೀವು ಧರ್ಮಸ್ಥಳ ಸಂಘದವರಾದ್ರೆ SKDRDP ಅಂತ ತಗೊಂಡು ಬಂದಿದ್ರೆ ನಿಮ್ದು ವ್ಯಾಲಿಡ್ ಇಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಕೇಳ್ತಾ ಇದಾರಲ್ಲ PRK ಬಾಂಡ್, ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದನ್ನ ಏನು ವ್ಯಾಲಿಡಿಟಿ ಇಲ್ಲ, ಎಲ್ಲ ಫೇಕ್. ಅವು ಚೊಂಬು. ನೀವು ತಂಬು ಕೊಟ್ರಿ, ದಣಿಗಳು ಚೊಂಬಿಟ್ರಿ ನಿಮಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ತಂಬು ಕೊಟ್ಟ ಮಹಿಳೆಯರಿಗೆ, ತಂಬು ಕೊಟ್ಟ ಮಹಿಳಾ ಮಣಿಗಳಿಗೆ ಚೊಂಬು ಕೊಟ್ಟರು ಧರ್ಮಸ್ಥಳದ ದಣಿಗಳು. ಇದೇ ರೀತಿ ಆರೋಗ್ಯ ಸುರಕ್ಷಾ ಅಂತ ಹೇಳ್ತಾರೆ, ಯಾವ ಆಸ್ಪತ್ರೆಯಲ್ಲೂ ಇಲ್ಲ. ಒಂದು 8 ದಿನದ ಹಿಂದೆ SDMಗೆ ಹೋಗಿದ್ರು. ಇವ್ರದೇ ಕೊಟ್ಟಂತ ಆರೋಗ್ಯ ಸುರಕ್ಷಾ ಕಿಟ್, ಆರೋಗ್ಯ ಸುರಕ್ಷಾ ಕಾರ್ಡ್ ಐತಲ್ಲ, ಏನದು ಆಯುಷ್ ಏನೋ ತಗೊಳ್ಳಲ್ಲ ಅಂತ ಹೇಳಿದ್ರು. ಇವ್ರದೇ ಹಾಸ್ಪಿಟಲ್ನಲ್ಲಿ ಇದೇ ಸಂಘದವರೇ, ಇದೇ SKDRDPದವರೇ, ಇದೇ ದಣಿಗಳದ್ದೇ ಹಾಸ್ಪಿಟಲ್ ಅದು SDM. ಇದೇ ದಣಿಗಳದ್ದೇ ಕೊಟ್ಟಂತಹ ಆರೋಗ್ಯ ಏನು ಕಾರ್ಡ್ ಇದೆಯಲ್ಲ, ವರ್ಕ್ ಆಗ್ತಾ ಇಲ್ಲ. ಇದು ಗೊತ್ತಿರಲಿ. ಚೊಂಬು, ತಂಬು ಕೊಟ್ಟರಿ, ಚೊಂಬಿಟ್ರು ನಿಮಗೆ. ಆನಂತರ ಅನೇಕ ಜನ ಪ್ರಜ್ಞಾವಂತರು ಇದನ್ನು ಕೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಸರ್ ಈಗ ಸರ್ಕಾರ ಸುಗ್ರೀವಾಜ್ಞೆ ಮಾಡ್ತು, ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ರು, ತುಂಬಾ ಅಪ್ರಿಷಿಯೇಷನ್ ಬರ್ತಾ ಇದೆ. ಆದ್ರೆ ಸರ್ಕಾರ ಹೇಳಬೇಕಲ್ಲ ಯಾವ್ದು ಲೈಸೆನ್ಸ್ ಐತೆ ಯಾವ್ದು ಇಲ್ಲ, RBI ಲೈಸೆನ್ಸ್ ಅಂತ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಏನಂತ ಹೇಳಿದ್ರೆ, ಸರ್ಕಾರ ಹೇಳಕ್ ಬರೋದಿಲ್ಲ RBI ಲೈಸೆನ್ಸ್ ಯಾವ್ದಕ್ಕೈತೆ ಯಾವ್ದಕ್ಕಿಲ್ಲ ಅಂತ ಹೇಳಿದ್ರೆ ಅದು ಅಥಾರಿಟಿ ಅಲ್ಲ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಉತ್ತರ ಕೊಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಉತ್ತರ ಯಾರು ಕೊಡಬೇಕು? ಸ್ವತಃ RBIನೇ ಕೊಡಬೇಕು. RBIನೇ ಹೇಳಿದೆ, ತೋರಿಸಿದ್ದೀನಿ ಇನ್ನೊಂದು, RBIನೇ ಹೇಳಿದೆ, ಕೇಳಿದಂತ ಮಾಹಿತಿ ಹಕ್ಕಿಗೆ ಅಧಿಕೃತವಾದಂತ RBI ಸೀಲ್ ಇರೋದು. ಇದನ್ನು ಕೂಡ ನಾವು ಹಾಕಿದೀವಿ, ಸುಮಾರು ನಮ್ಮ ಯೂಟ್ಯೂಬ್ಗಳಲ್ಲಿ ಬಂದಿದೆ, ನಾವು ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ. ಇದರಲ್ಲಿ ಈಸ್ ದಿಸ್ ಆರ್ಗನೈಸೇಷನ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ SKDRDP ಅಲೋಡ್ ಟು ಪ್ರೊವೈಡ್ ಲೋನ್ಸ್ ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಲೋನ್ ಕೊಡುವಂತಹ ಅಧಿಕಾರ ಹೊಂದಿದೆಯಾ, ಅದಕ್ಕೆ ಲೈಸೆನ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಅದಕ್ಕೆ ಇನ್ಫಾರ್ಮೇಶನ್ ಈಸ್ ನಾಟ್ ಅವೈಲೇಬಲ್. ಸ್ವತಃ RBI ಹೇಳಿದೆ. RBI ಸೀಲ್ ಪ್ರತಿಯೊಂದು ಇದೆ. ಇದೇನು ಫೇಕ್ ಅಲ್ಲ, ಇವ್ರ ಹಂಗೆ ಭೂರಹಿತ ಬಡವ ಅಂತ ಫೇಕ್ ಅಲ್ಲ. RBIನ ಯಾರು ಫೇಕ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಒಳಗಡೆ ಹೋಗ್ತಾರೆ ಅವರು. ಇದು ವಾಸ್ತವ ಪರಿಸ್ಥಿತಿ. ಹಿಂಗಾಗಿ
ಹೇಳಿಬಿಟ್ಟಿದಾರಲ್ಲ, ಇದರಲ್ಲಿ ಸುಗ್ರೀವಾಜ್ಞೆಯಲ್ಲಿ ಹೇಳಿಬಿಟ್ಟಿದಾರಲ್ಲ, ಯಾರ್ದು ಲೈಸೆನ್ಸ್ ಇಲ್ಲ ಅವ್ರದ್ದು ಮನ್ನಾ ಆಗಿದೆ ಅಂತ ಹೇಳಿ. ಹಿಂಗಾಗಿ ಏನು 1,15,000 ಜನ, 1,15,000 ಸಂಘಗಳು, ಆ ಸಂಘದಲ್ಲಿ ಇದ್ದಂತ 10 ಲಕ್ಷ ಜನ ಅವರಿಗೆ ಬುದ್ಧಿವಂತರು ಅಂತ ಯಾಕೆ ಹೇಳ್ತಾ ಇದ್ದೀನಿ, ನಿಲ್ಸಿದಾರಲ್ಲ, ಅವ್ರು ಬುದ್ಧಿವಂತರು ಯಾಕಂತ ಹೇಳಿದ್ರೆ ಪ್ರಸಾದ, ಅದು ಮಂಜುನಾಥ ಸ್ವಾಮಿಯ ಪ್ರಸಾದ ಇಲ್ಲ ಅನ್ಲಿಲ್ಲ ಅವರು. ಇವ್ರು ಹೇಳ್ತಾರಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ, ಅಭಿವೃದ್ಧಿ ಅಂತಾನೆ ತಗೊಂಡ್ಬಿಡ್ರಿ ನೀವು. ಪಾಪ ಅವ್ರು ಅಭಿವೃದ್ಧಿ ಮಾಡ್ತಾ ಇದಾರಲ್ಲ, ನಿಮ್ಮ ಮನೆ ಅಭಿವೃದ್ಧಿಗೆ ಅಂತ ಕೊಟ್ಬಿಡ್ರಿ. ಯಾಕಂದ್ರೆ ಹೆಸರೇನದ್ರದ್ದು ಅಭಿವೃದ್ಧಿ ಸಂಸ್ಥೆ ಅಂತ ಇಟ್ಕೊಂಡಿದ್ದಾರೆ. ನಿಮ್ದು ಅಭಿವೃದ್ಧಿ ಮಾಡುತ್ತೇವೆ ಅಂತ ಹೇಳಿ ಪ್ರಸಾದ ಕೊಟ್ಟಿದ್ದಾರೆ. ಅದು ಯಾರ ಮುಖಾಂತರ? ಸಿದ್ದರಾಮಯ್ಯನವ್ರ ಮುಖಾಂತರ. ಇವ್ರು ಹೇಳಿದ್ರಲ್ಲ ಫ್ರೀ ಬಸ್ ಮಾಡಿದ ಕೂಡಲೇ ಮುಂಚೆ ಸಿದ್ದರಾಮಯ್ಯ ಅವ್ರಿಗೆ ಏನಂತ ಬೈದ್ರಿ ಇವರು, ನೀವು ಮೀನು ತಿಂದು ಬಂದಿದ್ದೀರಿ, ದೇವಸ್ಥಾನದ ಒಳಗಡೆ ನೀವು ಬರಬೇಡಿ ಅಂತ. ಇದೇ ಧರ್ಮೋದ್ಯಮಿಗಳು, ಇದೇ ವ್ಯಕ್ತಿ ಹೇಳಿದಂಥವ್ರು ಮುಖ್ಯಮಂತ್ರಿ ಆದ್ಮೇಲೆ ಏನ್ ಹೇಳಿದ್ರು, ನೀವು ಒಳ್ಳೆ ಕೆಲಸ ಮಾಡಿಬಿಟ್ರಿ, ನೀವು ಬನ್ನಿ ದೇವಸ್ಥಾನಕ್ಕೆ ಬನ್ನಿ, ಪ್ರಸಾದ ತಗೊಂಡು ಹೋಗಿ ಅಂತ. ಕರೆಕ್ಟ್, ಪ್ರಸಾದ ತಗೊಂಡು ಹೋಗಿ ಅಂತ. ಸಿದ್ದರಾಮಯ್ಯನವ್ರು ಪ್ರಸಾದ ತಗೊಂಡ್ರು. ಅದೇ ಪ್ರಸಾದವನ್ನ ಇಡೀ ರಾಜ್ಯಾದ್ಯಂತ ಕೊಡ್ತಾ ಇದ್ದಾರೆ. ಈಗ ಒಳ್ಳೆ ಕೆಲಸ ಅಲ್ಲ? ನಿಮ್ಮೆಲ್ಲರಿಗೂ ಪ್ರಸಾದ ಕೊಟ್ಟಿದ್ದಾರೆ. ಈಗ 10 ಲಕ್ಷ ಜನ ಪ್ರಸಾದ ತಗೊಂಡಿದ್ದಾರೆ. ಪ್ರಸಾದ ಯಾರಾದ್ರೂ ವಾಪಸ್ ಕೊಡಕ್ಕಾಗ್ತದ? ಅದೇ ರೀತಿ ಉಳಿದವರು ಕೂಡ ದಯವಿಟ್ಟು ಇದನ್ನ ಪ್ರಸಾದ ಅಂತ ಇಟ್ಕೊಂಡು ತಗೊಂಡ್ಬಿಡಿ ನೀವು. ಇವ್ರು ಹೇಳ್ತಾರಲ್ಲ ಪ್ರಸಾದ ಅಂತ ಹೇಳ್ಕೊಂಡು ನಾವು ಅಭಿವೃದ್ಧಿ ಯೋಜನೆ ಮಾಡ್ತೀವಿ. ಅಭಿವೃದ್ಧಿ ಅಂತಾನೆ ತಿಳ್ಕೊಂಡ್ರಪ್ಪ. ಅದನ್ನ ನೀವು ಲೇವಾದೇವಿ ಮಾಡ್ಬೇಕಂತ ಹೇಳಿದ್ರೆ RBI ಲೈಸೆನ್ಸ್ ತಗೋಬೇಕಾಗಿತ್ತು. ನೀವು RBI ಲೈಸೆನ್ಸ್ ಇಲ್ಲ. ಟ್ರಸ್ಟ್ ಅಂತ ಹೇಳಿದವರು ಕಂಪನಿ ಆಕ್ಟಿನ ಕೆಲಸ ನೀವು ಮಾಡಕ್ಕಾಗಂಗಿಲ್ಲ. ಇದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಷಯ. ಕೊನೆಯದಾಗಿ ಒಂದು ಪ್ರಶ್ನೆ ಹೇಳಿ ನಾನು ಮಾತನ್ನು ಇವತ್ತಿನ ಲೈವ್ ಮುಗಿಸ್ತೀನಿ. ತುಂಬಾ ಖುಷಿ ಆಯ್ತು ಅದನ್ನು ನೋಡಿ. ನಮ್ಮ ಇದರಲ್ಲಿ ಸಂಚಾರಿ ಸ್ಟುಡಿಯೋದಲ್ಲಿ ಬಂತು ಮತ್ತು ನಮ್ಮ ರೈಟ್ ನ್ಯೂಸ್ ಅಲ್ಲಿ ಕೂಡ ಬಂತು. ಅಯ್ಯೋ ಹೆದರ್ಕೊಂಡು ವಿಡಿಯೋ ಮಾಡ್ಕೋಬೇಡ್ರಿ, ವಿಡಿಯೋ ಮಾಡ್ಕೋತಾ ಇದ್ದಾಳಪ್ಪ ಆಕಿ. ಇನ್ನೊಂದು ಗದಗ್ ನಿಂತರ ಒಂದು ಕಳಿಸಿದ್ದಾರೆ. ಗದಗ್ನಲ್ಲಿ ನಮ್ಮ ಒಬ್ಬರು ನಾಗರಾಜ್ ಅಂತ ಅವರು ಮುಳುಗುಂದಿಂದ ಅವರು ಕಳಿಸಿದ್ದಾರೆ. ನೀವು ವಿಡಿಯೋ ಯಾಕೆ ಮಾಡ್ಕೋತೀರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ಕೇಳ್ರಿ ಉಲ್ಟಾ ಅವ್ರಿಗೆ, ವಿಡಿಯೋ ಯಾಕೆ ಮಾಡ್ಕೋಬಾರ್ದು? ನಾಳೆ ಪೊಲೀಸರು ಕೇಳ್ತಾರಲ್ಲ ಸಾಕ್ಷಿ ಎಲ್ಲ ಐತೆ ಅಂತೇಳಿ, ಮತ್ತೇನು ಕೊಡಬೇಕು? ಆ ನಂತರ ಇವರು ವಿಡಿಯೋ ಮಾಡ್ಕೋಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇವರು ನೀಟಾಗಿ ಸಾಚಾ ಇದ್ರೆ, ಇವರು ವ್ಯವಹಾರ ಸರಿ ಇದ್ರೆ ವಿಡಿಯೋ ಮಾಡ್ಕೋಬೇಡ ಅಂತ ಯಾಕೆ ಹೇಳ್ಬೇಕು? ಇವರು ವಿಡಿಯೋ ಮಾಡ್ಕೋಬೇಡ ಅಂತ ಯಾರು ಹೇಳ್ತಾರೆ ಗೊತ್ತೇನು? 2 ನಂಬರ್ ದಂಧೆ ಮಾಡೋರು, ಕಳ್ಳದ ದಂಧೆ ಮಾಡೋಂಥವ್ರು, ಈ ಮಟ್ಕ ಬರೀತಿರ್ತಾರಲ್ಲ, ಇಸ್ಪೇಟ್ ಕದ್ದು ಮುಚ್ಚಿ ಇಸ್ಪೇಟ್ ದಂಧೆ ಮಾಡ್ತಿರ್ತಾರಲ್ಲ, ಅಲ್ಲೆತ್ರ ಯಾರಾದ್ರೂ ವಿಡಿಯೋ ಹೊಡ್ಕೊಂಡೋದ್ರೆ ಬೈತಾರೆ, ನಡಿ ಆ ಕಡೆ ಅಂತ ಹೇಳಿ, ಇಲ್ಲ ಎದ್ದು ಹೋಗ್ತಾರ. ಅಥವಾ ಏನಾದ್ರೆ ಈ ಸ್ಮಗ್ಲಿಂಗ್ ಮಾಡೋರು, ಲೋಡಿಂಗ್ ಅನ್ಲೋಡಿಂಗ್, ಕಳ್ಳ ಮಾಲ್ ಲೋಡಿಂಗ್ ಅನ್ಲೋಡ್ ಮಾಡ್ಬೋದು, ಅಲ್ಲಿ ಯಾರಾದ್ರೂ ವಿಡಿಯೋ ತಗೊಂಡು ಹೋದ್ರೆ ಬೈದು ಕಳಿಸ್ತಾರೆ ಅವ್ರಿಗೆ. ಇಲ್ಲಂದ್ರೆ ಅವರೇ ಹೆದರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಕಳ್ಳತನ. ಯಾರು ವಿಡಿಯೋ ಮಾಡ್ಕೋತಾನೆ ಅವನು ಕರೆಕ್ಟ್ ಇರ್ತಾನೆ. ನೀವು ಕರೆಕ್ಟ್ ಇದ್ರೆ ಯಾಕೆ ಬೇಡ ಅಂತ ಹೇಳ್ತಾ ಇದ್ರಿ ನೀವು? ನಾಳೆ ಒಂದ್ ವೇಳೆ ಅವ್ರು ಬಂದಂತವ್ರು ಗುಂಡಾಗಳು ಅವರೆಲ್ಲ ಕೆಟ್ಟದಾಗಿ ಬೈತಾ ಇರ್ತಾರೆ. ನಾಳೆ ಹೊಡೆದು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅವರು, ನಮ್ಗೆ ಬೈದ್ರು ಅಂತ ಹೇಳಿ. ಅದ್ರ ಸಲುವಾಗಿ ವಿಡಿಯೋ ಮಾಡ್ಕೋಬೇಕು. ನೋಡಿ, ಒಂದು ಟೈಮ್ ಇತ್ತು, ಬರೀ ಒಂದು 6 ತಿಂಗಳ ಹಿಂದೆ ಪಾಪ ಜನ ಓಡ್ತಾ ಇದ್ರು. ಇವ್ರು ಬಂದ್ಕುಳೆ ಇವ್ರು ಓಡ್ತಾ ಇದ್ದಾರೆ. ಈಗ ಅದು ಸೌಜನ್ಯ ಶಕ್ತಿ. ಯಾರು ಓಡಿಸ್ತಾ ಇದ್ದ, ಈಗ ಅವನೇ ಓಡಿ ಹೋಗ್ತಾ ಇದ್ದಾನೆ. ಓಡ್ರಿ ನೀವು. ಪಾಪ ಬೆತ್ತಲಾಗಿದ್ದಾರೆ. ಈಗ ಬೆತ್ತಲೆ ಆದ್ರೂ ಪೂರ್ತಿ ಇಡೀ ರಾಜ್ಯಾದ್ಯಂತ ಬೆತ್ತಲೆ ಆಗಿಬಿಡ್ತು ಈ ಕುಟುಂಬ. ಸೌಜನ್ಯಾಳಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಬೆತ್ತಲೆ ಮಾಡಿದ್ದಾರೆ ಇವರು. ನನಗೆ ಗೊತ್ತಿದೆ. ಪಾಪ ಹೆಣ್ಮಗಳು ಅತ್ಯಾಚಾರಕ್ಕೆ ಬಲಿಯಾದಾಗ ಬಟ್ಟೆ ಕೊಡಿ ಅಂತ ಹೇಳಿದ್ರೆ ಬಟ್ಟೆನೂ ಕೂಡ ಕೊಡಲಿಲ್ಲ. ಹಂಗೆ ಕಾಡಿಸಿದ್ರು, ಪೀಡಿಸಿದ್ರು. ಆ ಮಗುವಿನ ಶಾಪ. ಇವರು ಬೆತ್ತಲಾಗಿ ಇವರು ಓಡ್ತಾ ಇದ್ದಾರೆ. ಮಹೇಶ್ ಶೆಟ್ಟರು ಓಡಿಸ್ತಾ ಇದ್ದಾರೆ ಇವ್ರನ್ನ. ಆ ಸೌಜನ್ಯ ಶಕ್ತಿ ಓಡಿಸ್ತಾ ಇದೆ ಇವ್ರನ್ನ, ಬೆತ್ತಲಾಗಿ ಓಡಿಸ್ತಾ ಇದ್ದಾರೆ. ಮಂಜುನಾಥ ಸ್ವಾಮಿ ಓಡಿಸ್ತಾ ಇದ್ದಾನೆ ಅವರಿಗೆ, ಬೆತ್ತಲೆ ಮಾಡಿ ಓಡಿಸ್ತಾ ಇದ್ದಾರೆ. ಆ ಮಗು ಸುಮ್ಮನೆ ಬಿಡಲ್ಲ ಇವ್ರನ್ನ. ಓಡ್ರಿ, ಎಷ್ಟು ಓಡ್ತಿರೋ ಓಡ್ರಿ.